ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಓಕೆ, ಜ್ಞಾನ ದೇಗುಲವಿದು ಏನದು, ಧೈರ್ಯದಿಂದ ಪ್ರಶ್ನಿಸಿ. ಈ ಬದಲಾವಣೆ ಯಾಕೆ? ಬದಲಾವಣೆ ಅನ್ನೋದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ, ಎಲ್ಲೂ ಕೂಡ ಉಲ್ಲೇಖ ಬದಲಾವಣೆ ಮಾಡಿಲ್ವಾ? ಬದಲಾವಣೆ ಎಲ್ಲೂ ಮಾಡಿಲ್ಲ. ಬಿಕಾಸ್ ಅಲ್ಲೊಂದು ಚೇಂಜಸ್ ಆಗಿದೆ, ಅದಕ್ಕೆ ತಕ್ಕ ತನಿಖೆಗಳು ಮಾಡ್ತೀವಿ. ಏನಿದೆ ತನಿಖೆ ತಗೊಂತೀವಿ. ಬಿಕಾಸ್ ಓವರಲ್ ಆಗಿ ತಗೊಂಡ ರಿಪೋರ್ಟ್ ಅವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇಷ್ಟೊಂದು ಇದಾಗಿ ರಿಪೋರ್ಟ್ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಆಗಿರುವಂತ ವಿಚಾರ ಇದು. ಏನು ಸರ್ಕಾರದಿಂದ ಇದು ಚೇಂಜಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದ್ ಸೆಕೆಂಡ್, ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ವಾಕ್ಯವನ್ನು ತೆಗೆದಾಕಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ. ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಅದನ್ನ ನಾವು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು ಯಾವುದೇ ಎಲ್ಲಿಂದ ಎಲ್ಲಿಗೆ ಹೋಗಿರೋದು, ಯಾರಿಗೆ ಹೇಳಿರೋದು, ಯಾರಿಗೆ ಹೇಳಿರೋದು, ಅದನ್ನ ತನಿಖೆ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಈಗ ಅಲ್ಲಿ ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ವಾಕ್ಯ ಬರಬೇಕಾದ್ರೆ ಕಾರಣ ಏನು? ಎಲ್ಲರಿಗೂ ಹಾಕಿದೆಯಲ್ಲ. ನಾನು ಅದನ್ನೆಲ್ಲ ಕೇಳ್ತಾ ಇರೋದು. ಇದೆಲ್ಲವೂ ಕೂಡ ಸರ್ಕಾರದ ಅಂಡರ್ ಅಲ್ಲಿ ಬರುವಂತದ್ದು. ಒಂದು ಹುಲ್ಕಡ್ಡಿ ಅಲ್ಲಾಡಬೇಕಂದು ಸರ್ಕಾರದ ಆದೇಶ ಬೇಕು. ಹೌದು, ಹೆಂಗ್ ಚೇಂಜ್ ಆಯ್ತು? ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಚೇಂಜ್ ಮಾಡ್ಕೊಂಡ್ ಬಿಡ್ಬೋದಾ? ಆದೇಶ ಆಗಿಲ್ವಲ್ಲ. ಆಗಿಲ್ಲ, ಮತ್ತೆ ಹೆಂಗ್ ಚೇಂಜ್ ಆಯ್ತು? ಅಲ್ಲಿ ಚೇಂಜ್ ಆಗಿದೆ. ಚೇಂಜ್ ಆಗಿಲ್ಲ ಅಂತ ಹೇಳ್ಬೇಡಿ ನೀವು, ಚೇಂಜ್ ಆಗಿದೆ. ನಾನು ತೋರಿಸ್ತಾ ಇದ್ದೇನೆ ನಿಮಗೆ ಆಗಿದೆ. ನಾನು ಅದನ್ನ ಕೇಳ್ತಾ ಇದ್ದೆ, ಹೇಗ್ ಚೇಂಜ್ ಆಯ್ತು? ಇದು ರಾಜಕೀಯವಾಗಿ ತಗೊಂತಾ ಇದಾರೆ ಬಿಟ್ರೆ ಯಾವುದೇ ರೀತಿ ಸರ್ಕಾರ. ನಾನು ಕೇಳ್ತಾ, ನೀವು ರಾಜಕೀಯ ಮಾಡಬೇಡಿ, ಇದು ಹೆಂಗ್ ಚೇಂಜ್ ಆಯ್ತು ಅಷ್ಟೇ. ಚೇಂಜ್ ಆಗಿದೆ, ಅದು ಧೈರ್ಯವಾಗಿ ಪ್ರಶ್ನೆ. ಹೌದು, ಅದಕ್ಕೆ ತಕ್ಕ ತನಿಖೆಗಳು ತಗೊಂತಾ ಇದ್ದಾರೆ, ಕ್ರಮ ತಗೊಂತಾರೆ. ಏನಕ್ಕೆ ನಾವು ಚೇಂಜಸ್ ಮಾಡಿ ಅಂತ ಯಾವುದೇ ರೀತಿ ಸರ್ಕಾರದಿಂದ ಆರ್ಡರ್ಸ್ ಕೊಟ್ಟಿಲ್ಲ. ಅಲ್ಲಿ ಒಂದು ಸ್ಕೂಲಿಂದ ಆಗಿದೆ, ಆ ಸ್ಕೂಲಿಂದ ನಾವು ಮಾತಾಡ್ತಾ ಇದೀವಿ. ಅದು ಏನ್ ತನಿಖೆ ತಗೊಂಡು ತಗೊಂತೀವಿ ನಾವು. ಒಂದಲ್ಲ 20 ತಗೊಂತೀವಿ ಸರ್ ಆರ್ಡರ್ಸ್. ಒಂದು ಸ್ಕೂಲಿಗೆ ಆಗಿದ್ರೆ ಅವ್ರೇನೋ ಅಲ್ಲಿ ಬರೆಯುವಾಗ ತಪ್ಪು ಮಾಡಿದ್ರು, ಮಿಸ್ಟೇಕ್ ಆಯ್ತು ಅನ್ನೋ 20 ಸ್ಕೂಲಲ್ಲಿ ಹೆಂಗಾಗತ್ತೆ? ಇವತ್ತು 20 ಸ್ಕೂಲಲ್ಲಿ ನಾವು ತನಿಖೆ ತಗೊಂಡು ಇದನ್ನ ಮಾಡೇ 20 ಸ್ಕೂಲಲ್ಲಿ ಒಂದೇ ತರನಾದ ಬರಹ ಬರೋದಕ್ಕೆ ಕಾರಣ ಯಾರಾದ್ರೂ ಹೇಳಿರ್ಬೇಕಲ್ಲ ಅಲ್ಲಿ. ಹೌದು, ಇದನ್ನ ಬರೀರಿ ಅಂತ ಯಾರು ಹೇಳಿದ್ರು? ಅಧಿಕಾರಿಗಳು ಹೇಳಿರ್ತಾರೆ. ಯಾವ ಅಧಿಕಾರಿ? ಆ ಅಧಿಕಾರಿಗೆ ಯಾಕೆ ಹೇಳಿದ್ರು? ಅದು ಬರಬೇಕಾಗತ್ತೆ. ಇಲ್ಲಿ ಯಾರೋ ಒಬ್ಬ ಶಾಲೆಯ ಟೀಚರ್ ಹೋಗಿ ಅದನ್ನ ಬರೆಯಲ್ಲ, ಅಲ್ಲಿ ಬರೆಯಕ್ ಸಾಧ್ಯ ಇಲ್ಲ. ನೀವ್ ಹೇಳೋದು ಹೆಂಗಿದೆ ಅಂದ್ರೆ ತನಿಖೆ. ಹಂಗಾರೆ ಇದು ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಸ್ಕೂಲ್ಗಳು ತನಿಖೆ ಮಾಡ್ಬೇಕಂದ್ರೆ ಅದಕ್ಕೊಂದು ಪೇಂಟ್ ಹಾಕೋದಕ್ಕೂ ಅದಕ್ಕೆ ಅಂತ ಒಂದು ಖರ್ಚಂತ ಇರತ್ತೆ. ಆ ಖರ್ಚಿಗೆ ಸರ್ಕಾರದ ಆರ್ಡರ್ ಕಾಪಿ ಬಂದ್ರೆ ಮಾತ್ರ ಖರ್ಚು. ಹಳೆಯ ವರ್ಡ್ ಅನ್ನ ತೆಗೆದು ಹೊಸ ವರ್ಡ್ ಹಾಕ್ತಾರೆ ಅಂತಂದ್ರೆ ಹೋಗ್ಬೇಕಾಗತ್ತೆ. ಆ ಸರ್ಕಾರದಿಂದ ಹೋಗುವಂತ ದುಡ್ಡು ಕೂಡ ಆರ್ಡರ್ ಕಾಪಿ ಮೇಲೆ ಡಿಪೆಂಡ್ ಆಗುತ್ತೆ. ಆರ್ಡರ್ ಕಾಪಿ ರಿಲೀಸ್ ಆಗಿಲ್ಲ, ಅದಕ್ಕೆ ಏನ್ ತನಿಖೆ ತಗೋಬೇಕು 100%. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ನಾನು ತನಿಖೆ ಆಮೇಲೆ ಇಟ್ಕೊಳ್ಳಿ ನೀವು. ನಾನು ಹೇಳ್ತಾ ಇರೋದು 20 ಶಾಲೆಗಳಲ್ಲಿ ಈ ಪದಗಳನ್ನ ಅಲ್ಲಿ ಹೀಗೆ ಹಾಕಿ ಅಂತ ಯಾರು ಹೇಳಿದ್ರು? ಒಬ್ಬ DDPI ಹೇಳ್ಬೇಕಾಗತ್ತೆ ಅಲ್ವಾ? ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳ್ಬೇಕಾಗತ್ತೆ. ಶಿಕ್ಷಣಾಧಿಕಾರಿಗಳು ಸುಮ್ಮನೆ ಹೇಳ್ಬಿಡ್ತಾರಾ? ಸರ್ಕಾರದಿಂದ ಆದೇಶ ಇದ್ರೆ ಹೇಳಬಹುದು ಅಲ್ವಾ? ಸರ್ಕಾರದ ಆದೇಶ ಇಲ್ಲದೆ DDPI ಏನು ಮಾಡಲ್ಲ. ಮತ್ತಿಲ್ಲಿ ಯಾರು ಹೇಳಿದ್ರು? ಶಾಲೆಯವರು ಬಳಸ್ಬಿಟ್ರ? ಸರ್ಕಾರದ ಆದೇಶ ಆಗಿಲ್ವಲ್ಲ. ಮತ್ತಿದೇನು? ಅದು ವಿಚಾರ ಮಾಡ್ಬೇಕು ನಾವು. ಸರ್ಕಾರಕ್ಕೆ ಈ ವಿಚಾರ ಗೊತ್ತೇ ಇಲ್ಲ. ಒಪ್ಕತ್ತೀರಾ? ಸರ್ಕಾರಿ ವಿಚಾರ ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ, ಪ್ರಿನ್ಸಿಪಲ್ ಏನೋ ಮಾತಾಡಿದಾರಲ್ಲ ಇದ್ರ ಬಗ್ಗೆ, ಆ ಶಾಲೆಯವರು ಹಾಕಿ. ನಾನು ಮುಂಚಿತವಾಗಿ ಬರಹವನ್ನ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ನಾನು ಮುಂಚೆ ಬರವಣಿಗೆಯನ್ನ ಹಾಕಿಸಿದ್ವಿ. ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಮ್ಮ ಮಾನ್ಯ PS ಸಾಹೇಬರು ಮೆಸೇಜ್ ಮಾಡಿ ಅದನ್ನ ನೀವು ಬದಲಾಯಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಒಂದು ಬರಹ ರೂಪದ ಒಂದು ಬೋರ್ಡನ್ನಲ್ಲಿ ಹಾಕಬೇಕು ಅನ್ನುವಂತಹ ಮೌಖಿಕ ಆದೇಶದ ಮೂಲಕ ನಾನು ಆ ಒಂದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಒಂದು ಬರವಣಿಗೆಯನ್ನ ನಮ್ಮ ಶಾಲೆಯ ಅಕಾಡೆಮಿಕ್ ಬ್ಲಾಕ್ನ ಮುಖ್ಯ ದ್ವಾರದ ಮೇಲೆ ಅಳವಡಿಸಿರುತ್ತೆ. ಇದು ಹಾಕಿ ಒಂದೂವರೆ ತಿಂಗಳ ಮೇಲ್ಗಡೆ ಆಯ್ತು. ಆಯ್ತಾ? ಯಾರು ಹೇಳಿದ್ರು ಅವರಿಗೆ? PS ಹೇಳಿದ್ರು ಅಂದ್ರಲ್ಲ, ಮಣಿವಣ್ಣನವರು ಹೇಳಿದ್ರು ಅಂತ. PS ಹೇಳಿದ್ರು. ಮೌಖಿಕ ಆದೇಶ. ಮೌಖಿಕ ಆದೇಶ ಯಾಕೆ? ಮೌಖಿಕ ಆದೇಶ ರೆಕಮೆಂಡೇಶನ್ ತಗೊಳಲ್ವಲ್ಲ ಸರ್?
ರೆಕಮೆಂಡೇಶನ್ ತಗೊಳೋದೇ ಇಲ್ಲ, ಯಾರು ತಗೊಂಡು ಮೌಖಿಕ ಆದೇಶ ಮೌಖಿಕ ಚೇಂಜ್ ಆದೇಶ ಮಾಡಿದ್ದಾರೆ, ಅದು ಕ್ರಮ ತಗೊಂತೀವಿ ನಾವು ಅದರ ಎಲ್ಲ ಅವ್ರು ನಮ್ಮ ಹೇಳ್ತಾ ಇದ್ದಾರಲ್ಲ ಅಲ್ಲಿ. ವಸತಿ ಶಾಲೆಗಳಲ್ಲೂ ಕೂಡ ಇದು ಮೌಖಿಕ ಆದೇಶ ಕೊಟ್ಟಿದ್ದಾರೆ. ಮೌಖಿಕ ಆದೇಶ ಕನ್ಸಿಡರೇಷನ್ ತಗೊಳಲ್ಲ ಯಾವತ್ತು ಗೌರ್ಮೆಂಟ್ ಮೌಖಿಕ ಆದೇಶ ಎಲ್ಲಿ ಕನ್ಸಿಡರೇಷನ್ ಮತ್ತೆ ಯಾಕೆ ಕೊಟ್ಟಕ್ಕೆ ಹೋದ್ರಿ? ಅದು ಏನಿದೆ ಅದು ಕ್ರಮ ತಗೊಂಡು ಹಂಗಲ್ಲ, ಮೌಖಿಕ ಆದೇಶ ಕನ್ಸಿಡರ್ ಆಗಲ್ಲ ಅಂದಮೇಲೆ ಆದೇಶ ಹಾಕಿ ಕೊಡಬೇಕು. ಅದನ್ನ ಆಕ್ಷನ್ ತಗೋತೀವಿ, ಅದ್ರ ಮೇಲೆ ಏನಿದೆ ಅದ್ರ ಬಗ್ಗೆ ಆಕ್ಷನ್ ತಗೋತೀವಿ. ಬಿಕಾಸ್ ಇದನ್ನ ರಾಜಕೀಯ ಸರ್ಕಾರದ ಗಮನಕ್ಕಿಲ್ಲದೆ ಇದೆಲ್ಲ ನಡೆದಿದೆ. ಅಧಿಕಾರಿಗಳು ಅವ್ರ ಇಷ್ಟ ಬಂದ ಪ್ರಕಾರ ಆಟ ಆಡಬಹುದು ಸರ್ಕಾರದಲ್ಲಿ. ಹಾಗಿದೆ ನಿಮ್ ಸರ್ಕಾರದಲ್ಲಿ, ಕರೆಕ್ಟಾ? ಅದೇನು ಕ್ರಮ ಒಪ್ಕೋತೀರಾ? ಅಧಿಕಾರಿಗಳ ಮೇಲೆ ಸಚಿವರ ಅಥವಾ ಸರ್ಕಾರದ ಕಂಟ್ರೋಲ್ ಇಲ್ಲ. ಧೈರ್ಯವಾಗಿ ಮಾತಾಡಿ ಅನ್ನುವ ವರ್ಡ್ ಯೂಸ್ ಮಾಡಬಹುದು ಅಂತ ಏನೋ ಹೇಳಿರ್ತಾರೆ. ಅದು ಇದನ್ನ ತೆಗೆದಾಕಿ ಅಂತ ಎಲ್ಲೂ ಉಲ್ಲೇಖನೂ ಆಗಿಲ್ಲ. ಅದು ಬಿಕಾಸ್ ಸರ್ಕಾರದ ಆದೇಶ ಆಗಬೇಕು, ಆ ಆದೇಶ ಆಗೋ ನಾವು ವೇಟ್ ಮಾಡಲೇಬೇಕು. ಕರೆಕ್ಟ್. ನೀವು ನೀವು ಹೇಳಿದಿರಿ ಅಂತ ಒಪ್ಕೋಬೇಕು, ಇಲ್ಲ ಅಧಿಕಾರಿಗಳ ಮೇಲೆ ಸರ್ಕಾರದ ಕಂಟ್ರೋಲ್ ಇಲ್ಲ ಅಂತ ಒಪ್ಕೋಬೇಕು. ಎರಡರಲ್ಲಿ ಒಂದು ಆಗ್ಲೇಬೇಕು. ಇಲ್ಲಿ ಒಪ್ಕೊಳ್ಳೇಬೇಕು. ನೀವು ಎರಡರಾಗ ಯಾವ್ದು ಒಪ್ಕೋತೀರಿ? ಎರಡು ಒಪ್ಕೊಳ್ಳಲ್ಲ. ಮತ್ತಿದೇನು ಅದು ಕ್ರಮ ತಗೊಂತೀವಲ್ಲ ಸರ್? ಎಲ್ಲದು ಕ್ರಮ ಆದ ನಂತರ ಕ್ರಮ. ಎಲ್ಲ ಸರ್ಕಾರಗಳು ಎಲ್ಲ ರಾಜಕಾರಣಿಗಳು ಹೇಳೋ ಮಾತು ನೀವು ಹೇಳ್ತಾ ಇದ್ದೀರಿ. ಅದೆಲ್ಲ ನನಗೆ ಬೇಕಿರೋದು. ತಪ್ಪುಗಳಾದ್ಮೇಲೆ ಕ್ರಮ ತಗೊಂಡ್ಬಿಡ್ತೀವಿ. ಏನೋ ಒಂದು ಆಗ್ಬಿಡುತ್ತೆ, ಯಾರೋ ಹೊಡೆದು ಬಿಡ್ತಾನೆ, ಕ್ರಮ ತಗತ್ತೀವಿ. ಏನೋ ಕೊಲೆ ಆಗ್ಬಿಡುತ್ತೆ, ಕ್ರಮ ತಗತ್ತೀವಿ. ಸೂಕ್ತ ತನಿಖೆ ಆಗೇ ಆಗತ್ತೆ. ಕ್ರಮ ಏನ್ ತಗೋಬೇಕೋ ತಗೊಂಡೇ ನಾಳೆ ಇನ್ನೊಂದಾಗುತ್ತೆ ತಪ್ಪು, ನಾಳೆ ಇನ್ನೊಂದು ತಪ್ಪಾಗುತ್ತೆ. ಇದೇ ರೀತಿ ಮೌಖಿಕ ಆದೇಶ ನಿಮ್ಮ ಟೆಲಿಗ್ರಾಮ್ ಅಲ್ಲಿ ಹೋಗುತ್ತೆ, ಅದಕ್ಕೂ ಕ್ರಮ ತಗತ್ತೀವಿ. ಟೆಲಿಗ್ರಾಮ್ ಅಲ್ಲಿ ಒಂದು ಚಾಟ್ ಆಗಿರೋ ವಿಚಾರನ ಅಷ್ಟೊಂದು ಗುಪ್ತವಾಗಿ ತಗೊಂಡಿದ್ದಾರೆ ಅಂದ್ರೆ ನಾವು ಅದಕ್ಕೆ ಏನ್ ತಗೋಬೇಕು, ಕ್ರಮ ತಗೊಂತೀವಿ.